ಸಾಕ್ಷಿಗೆ ಈಗಾಗಲೇ ಮದುವೆ ಮಾಡಬೇಕಾಗಿತ್ತು. ಆದರೆ ಇನ್ನೂ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಆದರೆ ನಾವು ಕೂಡ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಸಾಕ್ಷಿ ಬಗ್ಗೆನೂ ಯೋಚನೆ ಮಾಡಬೇಕಲ್ವಾ? ಸಾಕ್ಷಿಗೆ ಮದುವೆ ಆದರೆ ಅದಾದಮೇಲೆ ಸಾಕ್ಷಿ ತಂಗಿ ಹಾಗೆ ನಮ್ಮ ಮನೆಯವರು ಎಲ್ಲರಿಗೂ ಮದುವೆ ಮಾಡೋದರ ಬಗ್ಗೆ ಯೋಚನೆ ಮಾಡ್ಬೋದು. ಆದರೆ ಈಗ ಸಾಕ್ಷಿ ಬಗ್ಗೆ ಯೋಚನೆ ಮಾಡಿ ಮದುವೆ ಬಗ್ಗೆ ಯೋಚನೆ ಮಾಡಿ ಅಂತ ಮಂಜರಿ ಹೇಳಿದ ತಕ್ಷಣವೇ ಇದೇನು ಮಂಜರಿ ಈ ಥರ ಹೇಳ್ತಿದ್ದಾಳಲ್ಲ, ಅಲ್ಲ ಇದ್ದಕ್ಕಿದ್ದಾಗೆ ಸಾಕ್ಷಿ ಬಗ್ಗೆ ಇಷ್ಟೆಲ್ಲ ಕಾಳಜಿ ತೋರಿಸ್ತಿದ್ದಾಳಲ್ಲ, ಏನು ವಿಷಯ ಅಂತ ಕೇಳಿದಾಗ ಅಲ್ಲ ನಾನು ಕೂಡ ನಮ್ಮ ಮನೆಯವ್ರ ಬಗ್ಗೆ ಯೋಚನೆ ಮಾಡಬೇಕಲ್ವಾ, ಅದಕ್ಕೇ ಮೊದಲು ಸಾಕ್ಷಿ ಮದುವೆ ಆದರೆ ಆಮೇಲೆ ಯೋಚನೆ ಮಾಡ್ಬೋದು ಅಂತ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ ಅಂತ ಆಗ ಮಂಜರಿ ಹೇಳ್ತಾರೆ. ನೋಡಿ ಈಗಾಗಲೇ ರಾಜು ಸಾಕ್ಷಿನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ದಾರೆ. ಹಾಗೆ ರಾಜು ಎಷ್ಟೆಲ್ಲ ಒಳ್ಳೆಯವರು ಅಂತ ನಿಮಗೆ ಗೊತ್ತು. ರಾಜು ಇಲ್ಲೇ ಇರ್ತಾರೆ, ಹಾಗೆ ಸಾಕ್ಷಿ ಕೂಡ ಇಲ್ಲೇ ಇದ್ದರೆ ಮದುವೆ ಆದಮೇಲೆ ನಾವು ಚೆನ್ನಾಗಿ ಖುಷಿಯಾಗಿರ್ಬೋದು ಅಲ್ವಾ ಎಲ್ಲರ ಜೊತೆಗೇನೆ. ಅದಕ್ಕೆ ಯೋಚನೆ ಮಾಡಿ ರಾಜುನ ನೀವು ನೋಡಿದ್ದೀರಾ ಎಷ್ಟು ಒಳ್ಳೆಯವರು ಅಂತ, ನಿಮಗೆ ಗೊತ್ತಿದೆ ಅಂತ ಹೇಳಿದ ತಕ್ಷಣವೇ ಹೌದು ರಾಜು ಏನೋ ತುಂಬ ಒಳ್ಳೆಯವರು, ಅಂದರೆ ಸಾಕ್ಷಿ ಹತ್ರನೂ ಇದ್ರ ಬಗ್ಗೆ ಮಾತಾಡಬೇಕಲ್ವಾ ಅಂತ ಆಗ ಸಾಕ್ಷಿ ಅವ್ರ ಮಾವ ಹೇಳಿದ ತಕ್ಷಣವೇ ನೀವೇನಾದರೂ ಒಪ್ಕೊಂಡ್ರೆ ಖಂಡಿತವಾಗ್ಲೂ ಸಾಕ್ಷಿ ಕೂಡ ಒಪ್ಕೋತಾರೆ, ನೀವು ಯೋಚನೆ ಮಾಡಬೇಡಿ, ನಿರ್ಧಾರ ಮಾಡಿ ಸಾಕ್ಷಿ ಹತ್ರ ಮಾತಾಡಿ, ಆಗ ಸಾಕ್ಷಿ ಕೂಡ ನೀವು ಹೇಳಿದ್ದಕ್ಕೆ ಒಪ್ಕೊಳ್ಬೋದು ಅಂತ ಆಗ ಮಂಜರಿ ಹೇಳಿ ಹೋಗ್ತಾರೆ. ಆಗ ಯೋಚನೆ ಮಾಡ್ತಾ ರಾಜು ನಿಜವಾಗ್ಲೂ ತುಂಬ ಒಳ್ಳೆಯವರು, ಎಲ್ಲದಕ್ಕಿಂತ ಗುಣ ಮುಖ್ಯ. ಆಗಂದಮೇಲೆ ಸಾಕ್ಷಿ ಮತ್ತು ರಾಜು ಮದುವೆ ಆದರೆ ಖುಷಿಯಾಗಿ ಚೆನ್ನಾಗಿರ್ತಾರೆ ಅಂತ ಒಬ್ಬರನ್ನೊಬ್ಬರು ನಂತರ ಮಾತಾಡೋದು ಇದೆಲ್ಲ ಬೇಕು. ಅದಕ್ಕೇ ಸಾಕ್ಷಿ ಹತ್ರ ಮೊದಲು ಹೋಗಿ ಮಾತಾಡ್ತೀನಿ, ಹಾಗೆ ರಾಜು ಬಗ್ಗೆನೂ ಹೇಳ್ತೀನಿ, ನೋಡೋಣ ಏನಾಗುತ್ತೆ ಅಂತ ಯೋಚನೆ ಮಾಡ್ತಿರ್ತಾರೆ. ಸಾಕ್ಷಿ ಅವ್ರ ಮಾವ ಹಾಗೆ ಅಗ್ನಿ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಆಗ ಸಾಕ್ಷಿ ಹತ್ರ ಮಾತಾಡೋಕ್ಕೆ ಅಂತ ಸಾಕ್ಷಿ ತಂಗಿ ಬರ್ತಾರೆ. ಅಲ್ಲ ಸಾಕ್ಷಿ ಅಕ್ಕ, ಅಗ್ನಿ ಅವರು ಯಾಕೆ ಈ ಥರ ಮಾಡ್ತಾರೆ, ಅಷ್ಟಕ್ಕೂ ಯಾಕೆ ಯಾವಾಗಲೂ ಕೋಪದಲ್ಲೇ ಇರ್ತಾರೆ, ನನಗಂತೂ ಒಂದು ಗೊತ್ತಾಗಲ್ಲ. ಆದರೆ ರಾಜು ಅವ್ರನ್ನ ನೋಡಿದರೆ ಅವರು ಎಷ್ಟು ಖುಷಿಯಿಂದ ಮಾತಾಡ್ತಾರೆ, ಹಾಗೇನೆ ನಿಧಾನವಾಗಿ ಸಮಾಧಾನದಿಂದ ಮಾತಾಡ್ತಾರೆ. ಅವರನ್ನು ನೋಡ್ತಾ ಇದ್ದರೆ ಎಷ್ಟು ಒಳ್ಳೆಯವರು ಅಂತ ಅನಿಸುತ್ತೆ. ಆದರೆ ಅಗ್ನಿ ಅವ್ರನ್ನ ನೋಡಿದರೆ ಈ ಥರ ಮಾತಾಡಲ್ಲ, ಯಾವಾಗ ನೋಡಿದರೂ ಕೋಪದಲ್ಲೇ ಇರ್ತಾರೆ. ಅವರು ಇವತ್ತುವರೆಗೂ ನಿಧಾನವಾಗಿ ಸಮಾಧಾನದಿಂದ ಮಾತಾಡಿರೋದನ್ನ ನೋಡೇ ಇಲ್ಲ ಅಂತ ಆಗ ಸಾಕ್ಷಿ ಹತ್ರ ಅವ್ರ ತಂಗಿ ಹೇಳಿದ ತಕ್ಷಣವೇ ಸಾಕ್ಷಿ ಯೋಚನೆ ಮಾಡ್ತಾ ಖುಷಿ ಪಡ್ತಾರೆ. ಇಲ್ಲ ನೀನು ಅಂದ್ಕೊಂಡಿರೋದು ತಪ್ಪು, ಅಗ್ನಿಯವರು ಕೂಡ ತುಂಬ ಒಳ್ಳೆಯವರು, ನಿಜ ಹೇಳಬೇಕು ಅಂದರೆ ಅವರು ಕೂಡ ತುಂಬ ಕಾಳಜಿ ತೋರಿಸ್ತಾರೆ, ನೀನು ಅವ್ರ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಲ್ವಾ, ಅದಕ್ಕೆ ಈ ಥರ ಹೇಳ್ತಿದ್ಯಾ, ಅವರು ನಿಜವಾಗ್ಲೂ ತುಂಬ ಒಳ್ಳೆಯವರು, ಅದೇ ಥರನೇ ರಾಜು ಅವರು ಕೂಡ ತುಂಬ ಒಳ್ಳೆಯವರು ಅಂತ ಆಗ ಸಾಕ್ಷಿ ಹೇಳ್ತಿರೋದನ್ನ ಸಾಕ್ಷಿ ಅವ್ರ ಮಾವ ಕೇಳಿಸ್ಕೊತಾರೆ. ಇದೇನಿದು ಸಾಕ್ಷಿ ರಾಜು ಬಗ್ಗೆ ಮಾತಾಡ್ತಿದ್ದಾರೆ, ಹಾಗಾದರೆ ನಾನು ಬಂದಿರೋ ಕೆಲಸ ಇನ್ನೂ ಸುಲಭ ಆಯಿತು, ಇದ್ರ ಬಗ್ಗೆ ಮಾತಾಡಬಹುದು ಅಂತ ಅಂದ್ಕೊಂಡು ಆಗ ಸಾಕ್ಷಿನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಸಾಕ್ಷಿ ಅವ್ರ ಮಾವ ಹೇಳ್ತಾರೆ. ಏನು ಮಾವ ಏನು ಮಾತಾಡಬೇಕಿತ್ತು ಅಂತ ಕೇಳಿದಾಗ ಅದು ನಿನ್ನ ಮದುವೆ ವಿಷಯ ಮಾತಾಡಬೇಕಿತ್ತು ಅಂತ ಸಾಕ್ಷಿ ಅವ್ರ ಮಾವ ಹೇಳಿದ ತಕ್ಷಣವೇ ಸಾಕ್ಷಿ ಮತ್ತು ಅವ್ರ ತಂಗಿಗೆ ಆಶ್ಚರ್ಯ ಆಗುತ್ತೆ. ಹಾಗೆ ರಾಜು ಅಗ್ನಿಗೆ ಮೆಸೇಜ್ ಕಳಿಸ್ತಾರೆ. ಹಾಗೆ ಅವ್ರ ಜೀವನದಲ್ಲಿ ಏನೆಲ್ಲ ನಡೀತಿದೆ ಅಂತ ಹೇಳಿದ ತಕ್ಷಣ ಅಲ್ಲ ಇವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಆದರೆ ಯಾರು ಅಂತ ಗೊತ್ತಿಲ್ಲ, ನನ್ನ ಜೀವನದಲ್ಲಿ ಏನೇನೋ ನಡೀತಿದೆ ಅಂತ ಎಲ್ಲದನ್ನು ಹೇಳ್ತಾ ಇದ್ದಾರೆ, ಹಾಗೆ ಇವರು ಹೇಳೋದೆಲ್ಲ ನಿಜ ಆಗುತ್ತೆ, ನಿಜ ಹೇಳಬೇಕಿತ್ತು ಅಂದರೆ ಇವರು ಒಂಥರ ತುಂಬ ಒಳ್ಳೆಯವರು ಅಂತ ಅನ್ನಿಸ್ತಿದೆ ನನ್ನ ಬಗ್ಗೆ, ಇವರು ಅದೇಗೆಲ್ಲ ತಿಳ್ಕೊತಿದ್ದಾರೆ ಅಂತ ಆಗ ಯೋಚನೆ ಮಾಡ್ತಿರ್ತಾರೆ ಅಗ್ನಿ ಸಾಕ್ಷಿ. ಮತ್ತು ಏನು ಮಾವ ಏನು ಹೇಳ್ತಿದ್ದೀರಾ, ನನ್ನ ಮದುವೆ ಬಗ್ಗೆ ಮಾತಾಡಬೇಕಾ, ಅಲ್ಲ ಇದ್ದಕ್ಕಿದ್ದಾಗೆ ಇದೆಲ್ಲ ಯಾಕೆ, ಅಷ್ಟಕ್ಕೂ ಈಗ ತಾನೇ ನಾನು ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ, ಆಮೇಲೆ ಬೇಕಾದರೆ ಇದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಸಾಕ್ಷಿ ಹೇಳಿದಾಗ ಸಾಕ್ಷಿ ನಿನ್ನ ತಂದೆ ತಾಯಿಗೆ ನಾನು ಮಾತು ಕೊಟ್ಟಿದ್ದೆ, ಹಾಗೆ ನಿನ್ನ ಮದುವೆನ ಮುಂದೆ ನಿಂತು ನಾನೇ ಮಾಡಿಸ್ತೀನಿ ಅಂತ, ಆದರೆ ಈಗಾಗಲೇ ನಿನಗೆ ಮದುವೆ ಮಾಡಬೇಕಿತ್ತು, ಆದರೂ ಕೂಡ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ, ಇನ್ನು ಎಷ್ಟು ದಿನ ಅಂತ ಹೀಗೆ ಇರೋದು, ಅದಕ್ಕೋಸ್ಕರ ನಿನ್ನ ಮದುವೆ ಬಗ್ಗೆ ಯೋಚನೆ ಮಾಡಬೇಕು, ಹಾಗೆ ಆದಷ್ಟು ಬೇಗ ನಿನ್ನ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತ ಸಾಕ್ಷಿ ಹತ್ರ ಆಗ ಅವ್ರ ಮಾವ ಹೇಳಿದ ತಕ್ಷಣವೇ ಅಲ್ಲ ಮಾವ ಅದು ಏನಂದರೆ ಅಂತ ಸಾಕ್ಷಿ ಯೋಚನೆ ಮಾಡ್ತಿರ್ತಾರೆ. ನೀನು ಯಾರನ್ನಾದರೂ ಪ್ರೀತಿಸ್ತಿದ್ಯಾ ಅಂತ ಕೇಳಿದ ತಕ್ಷಣವೇ ಆಗ ಇಲ್ಲ ಇಲ್ಲ ಮಾವ ಹಾಗೆಲ್ಲ ಏನೂ ಇಲ್ಲ, ನಾನು ಯಾರನ್ನು ಪ್ರೀತಿಸ್ತಿಲ್ಲ ಅಂತ ಸಾಕ್ಷಿ ಹೇಳಿ ಅಗ್ನಿ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಅಲ್ಲ ಮಾವ ಇದ್ರ ಬಗ್ಗೆ ಕೇಳಿದ ತಕ್ಷಣವೇ ನಾನು ಯಾಕೆ ಅಗ್ನಿಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಅಷ್ಟಕ್ಕೂ ಇದನ್ನೆಲ್ಲ ಕೇಳಿದ ತಕ್ಷಣ ನನಗೆ ಯಾಕೆ ಅಗ್ನಿಯವ್ರು ನೆನಪಾದ್ರು ಅಂತ ಯೋಚನೆ ಮಾಡ್ತಿರ್ತಾರೆ ಸಾಕ್ಷಿ. ಆಗ ನೋಡು ಸಾಕ್ಷಿ, ಜೀವನದಲ್ಲಿ ನೀನು ಯಾವಾಗಲೂ ಖುಷಿಯಾಗಿರಬೇಕು, ಎಲ್ಲ ಒಳ್ಳೆಯದೇ ಆಗಬೇಕು ಅನ್ನೋದೇ ನನ್ನ ಆಸೆ, ಯಾಕಂದರೆ ನಾನು ನಿಮ್ಮ ತಂದೆ ತಾಯಿಗೆ ಮಾತು ಕೊಟ್ಟಿದ್ದೆ ನಿನ್ನ ಯಾವಾಗಲೂ ಖುಷಿಯಾಗಿ ಚೆನ್ನಾಗಿ ನೋಡ್ಕೋತೀನಿ ಅಂತ, ಅದೇ ಥರನೇ ಇಷ್ಟು ದಿನ ಖುಷಿಯಾಗಿ ಇದೆಯಾ ಅಲ್ವಾ ಅಂತ ಕೇಳಿದಾಗ ಹೌದು ಮಾವ ತುಂಬ ಖುಷಿಯಾಗಿದ್ದೀನಿ ಅಂತ ಸಾಕ್ಷಿ ಹೇಳ್ತಾರೆ. ಎಂಥ ಪರಿಸ್ಥಿತಿ ಬಂದರೂ ಕೂಡ ನಾನು ನಿನ್ನ ಪರವಾಗಿ ಮಾತಾಡಿದ್ದೀನಿ, ಆದರೆ ಈಗ ನಿನ್ನ ಜೀವನದಲ್ಲಿ ನೀನೇ ನಿರ್ಧಾರ ತಗೋಬೇಕು, ಮದುವೆಗೆ ನಿನ್ನ ಒಪ್ಪಿಗೆ ಇದೆಯಾ ಅಂತ ಕೇಳಿದಾಗ ಸರಿ ಮಾವ ಆಯಿತು, ನೀವು ಇಷ್ಟೆಲ್ಲ ಹೇಳಿದ ಮೇಲೆ ನಾನು ಖಂಡಿತವಾಗ್ಲೂ ಒಪ್ಕೋತೀನಿ ಅಂತ ಹೇಳಿದಾಗ ನಾನು ನಿಜವಾಗ್ಲೂ ತುಂಬ ಒಳ್ಳೆ ಹುಡುಗನ ನೋಡ್ತಿದ್ದೀನಿ, ಹಾಗೆ ತುಂಬ ಒಳ್ಳೆಯವರು, ನಿಜ ಹೇಳಬೇಕು ಅಂದರೆ ನಿನಗೂ ಗೊತ್ತಿದ್ದಾರೆ ಅಂತ ಹೇಳಿದಾಗ ನನಗೆ ಗೊತ್ತಿದ್ದಾರಾ, ಯಾರವರು ಅಂತ ಸಾಕ್ಷಿ ಕೇಳ್ತಾರೆ. ಅದು ಯಾರೂ ಇಲ್ಲ ರಾಜು ಅಂತ ಹೇಳಿದ ತಕ್ಷಣವೇ ಆಗ ಸಾಕ್ಷಿಗೆ ಆಶ್ಚರ್ಯ ಆಗುತ್ತೆ. ಏನು ಮಾವ ಹೇಳ್ತಿದ್ದೀರಾ ರಾಜು ಅವರ ಅಂತ ಕೇಳಿದಾಗ ಹೌದು ನಾನು ತುಂಬ ದಿನದಿಂದ ನೋಡ್ತಾ ಇದ್ದೀನಿ, ರಾಜು ನಿನ್ನ ಬಗ್ಗೆ ತುಂಬಾ ಕಾಳಜಿ ತೋರಿಸ್ತಾರೆ, ಹಾಗೆ ರಾಜು ನಿನ್ನ ಪ್ರೀತಿಸಿದ್ದಾರೆ, ಅದಕ್ಕೋಸ್ಕರ ನಾನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ನಿರ್ಧಾರ ಮಾಡಿರೋದು, ಹಾಗೆ ಮದುವೆ ಬಗ್ಗೆನೂ ರಾಜು ಅವರು ಮಾತಾಡಿದರು, ಆದರೆ ನಾನು ಏನು ಉತ್ತರ ಕೊಟ್ಟಿರಲಿಲ್ಲ, ಆದರೆ ಈಗ ಎಲ್ಲದನ್ನು ಯೋಚನೆ ಮಾಡಿ ನಿರ್ಧಾರ ಮಾಡಿದ್ದೀನಿ, ರಾಜು ಮತ್ತೆ ನಿನ್ನ ಮದುವೆ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು, ಆದರೆ ನಿನ್ನ ನಿರ್ಧಾರ ಏನು, ನೀನು ಒಪ್ಕೊಂಡ್ರೆ ಖಂಡಿತವಾಗ್ಲೂ ಇದನ್ನು ಮುಂದುವರಿಸೋಣ, ಇಲ್ಲ ಅಂದರೆ ಬೇಡ ಅಂತ ಸಾಕ್ಷಿ ಅವ್ರ ಮಾವ ಹೇಳಿದ ತಕ್ಷಣವೇ ನಾನು ರಾಜುನ ತುಂಬ ತಿಂಗಳಿಂದ ನೋಡ್ತಾ ಇದ್ದೀನಿ, ಇಲ್ಲೇ ಇದ್ದಾರೆ, ಹಾಗೆ ನೀನು ಮದುವೆ
ಆದಮೇಲೆ ಕೂಡ ಇಲ್ಲೇ ಇರ್ತಾರೆ, ನಾವೆಲ್ಲರೂ ಜೊತೆಗೆ ಇರ್ಬೋದು, ಅದು ಕೂಡ ನಾನು ಒಪ್ಪಿಕೊಳ್ಳೋದಕ್ಕೆ ಕಾರಣ ಅಂತ ಆಗ ಸಾಕ್ಷಿಯವ್ರ ಮಾವ ಹೇಳಿದ ತಕ್ಷಣವೇ ಅದು ಮಾವ ಏನು ಮಾಡೋದು ಅಂತ ನನಗೂ ಗೊತ್ತಾಗ್ತಿಲ್ಲ, ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ ನನಗೆ. ಇದ್ದಕ್ಕಿದ್ದಾಗೆ ನೀವು ಈ ನಿರ್ಧಾರ ಮಾಡಿದ್ದೀರಾ ಅಂದರೆ ನಾನು ಏನು ಹೇಳೋದು ಗೊತ್ತಾಗ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ, ಪರವಾಗಿಲ್ಲ ಸಾಕ್ಷಿ, ಆರಾಮಾಗಿ ಯೋಚನೆ ಮಾಡು, ನಿನ್ನ ನಿರ್ಧಾರನ ಆಮೇಲೆ ಹೇಳು ಅಂತ ಸಾಕ್ಷಿಯವ್ರ ಮಾವ ಹೇಳಿದ ತಕ್ಷಣವೇ ಇಲ್ಲ ಮಾವ, ನೀವು ಒಪ್ಕೊಂಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ಅದು ಸರಿಯಾಗಿರೋ ನಿರ್ಧಾರವೇ ಆಗಿರುತ್ತೆ, ನೀವು ಯಾವುದೇ ಕಾರಣಕ್ಕೂ ಯಾವತ್ತೂ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ನನಗೆ ತುಂಬಾ ನಂಬಿಕೆ ಇದೆ ಅಂತ ಸಾಕ್ಷಿ ಹೇಳಿದ ತಕ್ಷಣವೇ ಆಗ ಮಂಜರಿ ಇದನ್ನೆಲ್ಲ ಕೇಳಿಸ್ಕೊಂಡು ತುಂಬಾ ಖುಷಿ ಪಡ್ತಾರೆ. ನಾಳಿನ ಸಂಚಿಕೆ ಮುಕ್ತಾಯವಾಗಿದೆ. ಇಂತಹ ಇನ್ನಷ್ಟು ಸೀರಿಯಲ್ ಸಂಚಿಕೆಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ.